ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಯ್ ಫ್ರೆಂಡ್ಸ್, ಮಂಜುಳಾ ವಿದ್ಯುಸ್ ಕಿಚನ್ಗೆ ವೆಲ್ಕಮ್. ಮಾವಿನ ಹಣ್ಣು ಹಾಕಿಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಏನೇನು ಬೇಕು ಅಂತ ನೋಡ್ಕೊಂಡು ಬನ್ನಿ. ಮಾವಿನ ಹಣ್ಣು ಹಾಕಿಬಿಟ್ಟು ನುಗ್ಗೆಕಾಯಿ ಸಾಂಬಾರು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ. ನೋಡಿ, ನುಗ್ಗೆಕಾಯಿ ಈ ಥರ ಸಣ್ಣ ಸಣ್ಣ ಪೀಸ್ ಮಾಡಿಕೊಂಡು ಒಂದು ಆಲೂಗಡ್ಡೆ ಹಾಕಿದ್ದೀನಿ. ಬೇಳೆ ಟೊಮೊಟೊನ ವಿಷಿಲ್ ಬರ್ಸ್ಕೊತಾ ಇದ್ದೀನಿ. ನೋಡಿ, ಇವಾಗ ವಿಷಿಲ್ ಬರ್ತಾ ಇದೆ. ಅದು ಸ್ವಲ್ಪ ಬೇಳೆ. ನೋಡಿ, ಮಾವಿನ ಹಣ್ಣು ಹಾಕೋಣ. ಹಣ್ಣು ಹಾಕಿದ್ರೆ ಚೆನ್ನಾಗುತ್ತೆ. 2 ಮಾವಿನ ಹಣ್ಣು ಹಾಕೋಣ. ಹೇಗೆ ಮಾಡೋದು ಅಂತ ನೋಡ್ಕೊಳ್ಳಿ. ನೋಡಿ, ಸ್ಟವ್ ಆನ್ ಮಾಡಿದ್ದೀನಿ. ಇವಾಗ ನುಗ್ಗೆಕಾಯಿನ ಸಣ್ಣ ಸಣ್ಣ ಪೀಸ್ ಮಾಡಿ ಇಟ್ಕೊಂಡಿದ್ದೀನಲ್ಲ, ಅದನ್ನು ಬೇಯಕ್ಕೆ ಇಟ್ಟಿದ್ದೀನಿ. ನುಗ್ಗೆಕಾಯಿಗೆ ಸ್ವಲ್ಪ ಉಪ್ಪಿಡಿಲಿ ಅಂತ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನೋಡಿ, ನುಗ್ಗೆಕಾಯಿ ಬೆಂದಿದೆ, ಸಾಕು ಇಷ್ಟು. ಸ್ಟವ್ ಆಫ್ ಮಾಡ್ತೀನಿ. ನೋಡಿ, ಬೇಳೆ ಬೇಯಿಸ್ಕೊಂಡಿದ್ದೀನಿ. ಸ್ವಲ್ಪ ಒಂದು ಕಪ್ಪಷ್ಟು. ಮೂರು ಟೊಮೊಟೊ ಹಾಕಿದ್ದೀನಿ. ಈಗ ಟೊಮೊಟೊ ಎತ್ಕೊಳ್ಳೋಣ ಸಪ್ರೇಟಾಗೆ. ಬೇಳೆ ಹಾಗೆ ಇರಲಿ. ನೋಡಿ, ಬೇಳೆಯಿಂದ ಟೊಮೊಟೊ ಸಪ್ರೇಟ್ ಎತ್ಕೊಂಡಿದ್ದೀನಿ. ಇವಾಗ ಅದಕ್ಕೆ ಸಾಂಬಾರು ಪುಡಿ ಹಾಕ್ತಾಯಿದ್ದೀನಿ. ಖಾರ ನಿಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಡು ಹಾಕ್ಕೊಳ್ಳಿ. ನಾನು ಎರಡು ಅರ್ಧ ಹಾಕ್ಕೊತೀನಿ. ಈಗ ಅದನ್ನೆಲ್ಲ ನೀಟಾಗಿ ಸ್ಮ್ಯಾಶ್ ಮಾಡ್ಕೊಳ್ಳೋಣ. 2 ಸಾಂಬಾರು ಪುಡಿ, ಟೊಮೊಟೊ 2. ನೋಡಿ, ಪಾತ್ರೆ ಇಟ್ಕೊಂಡಿದ್ದೀನಿ. ನೋಡಿ, ಕೊಬ್ಬರಿ ಎಣ್ಣೆ ಹಾಕ್ತಾಯಿದ್ದೀನಿ. ನಾನು ಕೊಬ್ಬರಿ ಎಣ್ಣೆನೇ ಹಾಕೋದು. ನಿರ್ಮಲ್ ಕೊಬ್ಬರಿ ಎಣ್ಣೆ ಒಂದು 3-4 ಸ್ಪೂನು, ಒಂದು ಅಂದಾಜಲ್ಲಿ ನೋಡಿಕೊಂಡು ಹಾಕ್ಕೊಳ್ಳಿ. ಸಾಕು. ಈಗ ಸಾಸಿವೆ ಹಾಕ್ಕೊತಾ ಇದ್ದೀನಿ. ಮತ್ತು ಸ್ವಲ್ಪ ಒಂದು 4 ಎಸೆಕ್ಳು ಬೆಳ್ಳುಳ್ಳಿ ಜಜ್ಜಿಕೊಂಡಿದ್ದೀನಿ. ಮತ್ತು ಸ್ವಲ್ಪ ಈರುಳ್ಳಿ. ನೋಡಿ, ಈರುಳ್ಳಿ ಕಟ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಜೀರಿಗೆ ಹಾಕ್ಕೊಳ್ಳೋಣ, ಒಂದು 1/4 ಸ್ಪೂನಷ್ಟು. ಹಾಗೆ ಕರಿಬೇವು ಹಾಕ್ಕೊಳ್ಳೋಣ. ಸ್ವಲ್ಪ ಕರಿಬೇವು ನಾನು ಯಾವಾಗೂ ಡ್ರೈ ಮಾಡಿ ಇಟ್ಕೊಂಡಿರ್ತೀನಿ, ಸ್ವಲ್ಪ ಲೈಟಾಗಿ. ಈಗ ಫ್ರೈ ಆಗ್ತಾಯಿದೆ. ನಾವು ಇದನ್ನು ಟೊಮೊಟೊ ಮತ್ತು ಸಾಂಬಾರು ಪುಡಿನ ಕಿವುಚಿಟ್ಕೊಂಡಿದ್ವಲ್ಲ, ನೋಡಿ ಅದನ್ನು ಹಾಕ್ತಾಯಿದ್ದೀನಿ. ಆ ಸಿಪ್ಪೆ ಹಾಕಬೇಡಿ, ಕಸ ಅಷ್ಟೇ ಹಾಕಿ. ನೋಡಿ, ಮಾವಿನ ಹಣ್ಣು ಲೈಟಾಗಿ, ಜಾಸ್ತಿ ಇದು ಮಾಡೋದು ಬೇಡ. ಅದು ಅಲ್ಲಲ್ಲ ಸಿಕ್ಕಿದ್ರೆ ಚೆನ್ನಾಗಿರತ್ತೆ. ಜಾಸ್ತಿ ದೊಡ್ಡದಾಗಿದ್ದರೆ ಸ್ವಲ್ಪ ಹೀಗೆ ಮಾಡ್ಕೊಳ್ಳಿ ಅಷ್ಟೇ. ಫುಲ್ಲು ಪೇಸ್ಟ್ ಥರ ಮಾಡೋದು ಬೇಡ. ಇದನ್ನು ಹಾಕ್ಕೊಳ್ಳೋಣ. 2 ಬೇಯ್ತಾ ಇರಲಿ. ಈಗ ನಾವು ಬೇಳೆ ಎಲ್ಲ ಬೇಯಿಸ್ಕೊಂಡಿದ್ವಲ್ಲ, ಅದನ್ನೆಲ್ಲ ಹಾಕೋಣ. ಮತ್ತು ನುಗ್ಗೆಕಾಯಿ, ಆಲೂಗಡ್ಡೆ ಬೇಯಿಸ್ಕೊಂಡಿದ್ವಲ್ಲ, ಅದು ಸಹಿತ ಇದಕ್ಕೆ ಹಾಕೋಣ. ಎಲ್ಲ ಒಂದ್ಸರಿ ನೀಟಾಗಿ ಬೆಂದ್ಕೊಳ್ಳಿ. ರುಚಿಗೆ ತಕ್ಕಷ್ಟು ಉಪ್ಪು. ಆವಾಗಲೇ ಸ್ವಲ್ಪ ನುಗ್ಗೆಕಾಯಿ ಬೇಯೋಕ್ಕೆ ಉಪ್ಪು ಹಾಕಿರ್ತೀವಿ, ನೋಡಿಕೊಂಡು ಹಾಕ್ಕೊಳ್ಳಿ. ಚೆನ್ನಾಗಿ ಇವಾಗ ಅದು ಎಲ್ಲವೂ ಸೇರಿ ಕುದೀಲಿ. ಕೊತ್ತಂಬರಿ ಸೊಪ್ಪು ಹಾಕ್ತಾಯಿದ್ದೀನಿ ಸ್ವಲ್ಪ. ನೋಡಿ, ಈಗ ರೆಡಿಯಾಗಿದೆ ಸಾಂಬಾರು.